ಪದೇ ಪದೇ ದರ್ಶನ್ ಅವರ ಒಂದಿಷ್ಟು ಕಿಡಿಗೇಡಿ ಅಭಿಮಾನಿಗಳು ನಿಮ್ಮ ಮೇಲೆ ಹರಿ ಹಾಯ್ತಾನೆ ಇದ್ದಾರೆ. ನೀವ್ ಹೇಳ್ಬೋದು ಏನ್ ಬೇಕಾದ್ರೆ ಕಿಡಿಗೇಡಿ ಅಂತ, ನಾವು ಒಂಚೂರು ಅಂಧಾಭಿಮಾನಿಗಳಂದ್ರೆ ಪುನಃ ಗಲಾಟೆ ಶುರು ಮಾಡ್ತಾರೆ. ಏನೋ ಮಾಡ್ಕೊಳ್ಳಿ ಬಿಡಿ, ನನಗೆ ಹೆಚ್ಚೇನು ಹೇಳೋಂಥದ್ದಿಲ್ಲ. ಪ್ರತಿಷ್ಠಿತ ಹೋಟ್ಲಲ್ಲಿ ಊಟಕ್ಕೆ ಕೂತಿದ್ವಿ, ಅವರೇ ಬಂದು ಕಿರ್ಚಾಡಿ ಗಲಾಟೆ ಮಾಡಿ ಏನೇನ್ ಮೂವ್ ಮಾಡಿದ್ರು ಎಲ್ಲವೂ ಕ್ಯಾಪ್ಚರ್ ಆಗಿದೆ. ಹೋಟೆಲ್ ಅವ್ರು ಕೇಳ್ಕೊಂಡ್ರು, ಪ್ರಥಮ ದಯವಿಟ್ಟು ಸರ್ ಒಂದು ಮಾತು, ಅವ್ರು ಬಂದಿರೋ ಅಷ್ಟು ಜನ ಒದ್ದು ಓಡಿಸಿದೀವಿ, ಅವ್ರು ಏನೇನ್ ಮಾಡಿದಾರೆ ಎಲ್ಲವೂ ದಾಖಲೆ ಇದೆ, ಓಡಿಸಿದೀವಿ. ಸೊ ನೀವೇನಾದ್ರು ಹೋಟ್ಲ್ ಹೆಸರು ಹೇಳಿದ್ರೆ ಗೌರವ ಹಾಳಾಗುತ್ತೆ ಅಂತ ನಾನು ಅವ್ರಿಗೆ ಮಾತು ಕೊಟ್ಟಿದ್ದೀನಿ. ಸೊ ಹೋಟ್ಲ್ ಹೆಸರು ಹೇಳಕ್ಕಾಗಲ್ಲ, ತಪ್ಪು ತಿಳ್ಕೊಬೇಡಿ. ಯಾಕೆಂದ್ರೆ ಯಾರೋ ಪುಂಡ್ರು ಮಾಡಿದ ಕೆಲಸಕ್ಕೆ ಒಂದು ಪ್ರತಿಷ್ಠಿತ ಹೋಟೆಲ್ ಗೌರವ ಹಾಳಾಗದ್ ಬೇಡ. ಊಟ ಮಾಡೋಣ ಅಂತ ಹೋದೆ, ಅಲ್ಲೇ ಕೂತ್ಕೊಂಡು ನನಗೇನು ಮುಟ್ಟಕ್ಕೆಲ್ಲ ಅಷ್ಟೆಲ್ಲ ಧೈರ್ಯ ಇಲ್ಲ. ಅವರು ಇದು 2ನೇ ಸಲ ಹಲ್ಲೆಗೆ ಪ್ರಯತ್ನ ನಡೆದಿದ್ದು. 1ನೇ ಸಲ ಆಗಿದ್ದು ವಿಡಿಯೋ ಫುಟೇಜಸ್ ಕೊಟ್ಟೆ, ಯಾಕೆಂದ್ರೆ 1ನೇ ಸಲ ಆಗಿದ್ದು ಆಕ್ಚುಲಿ ಲಾಸ್ಟ್ ಮಂತ್, ಅದು 1.5 ಮಂತ್ ಹಿಂದೆ. ಅದು ಕೊಡೋಣ ಅಂತ ಹೋದ್ ಸಲ ಇದ್ದಾಗ ಎಲ್ಲ ರಿಕ್ವೆಸ್ಟ್ ಮಾಡ್ಕೊಂಡು ಪ್ರಥಮ ಇದು ಕೊಟ್ರೆ. ನಿಮಗೆ ವೈಯಕ್ತಿಕವಾಗಿ ಏನಾದ್ರು ಬೇಸರ ಇದೆಯಾ? ನಾನು ಪ್ರಾಮಾಣಿಕವಾಗಿ ಹೇಳೋದು, ನಂಗೆ ದರ್ಶನ್ ಸರ್ ಮೇಲೆ ಯಾವ ಬೇಸರನೂ ಇಲ್ಲ. ಇದ್ದೀರಾ ಅವತ್ತೇ ಫಸ್ಟೇ ಕೊಟ್ಟರು, ಅವಾಗ ದೊಡ್ಡ ಇಶ್ಯೂ ಆಗೋದು. ನನ್ನ ಉದ್ದೇಶ ಅದು ಯಾವುದೂ ಇಲ್ಲ. ಸೊ ಅದಕ್ಕೆ ಆ ವಿಡಿಯೋ ಇನ್ನೂ ಮಾಧ್ಯಮಕ್ಕೆ ತಲುಪಿಲ್ಲ. ಯಾಕೆಂದ್ರೆ ಅವ್ರು ಏನೇನ್ ಮಾಡಿದಾರೆ ಎಲ್ಲವೂ ಪೊಲೀಸ್ ಅವ್ರ ಹತ್ರ ಇದೆ, ಅವ್ರು ಡಿಸೈಡ್ ಮಾಡ್ತಾರೆ ಬಿಡಿ ಸರ್. ಇಲ್ಲರ ಇಷ್ಟೊತ್ತಿಗೆ ಅವರು DCP ಸರ್ ಖುದ್ದು ಕರೆಸ್ಕೊಂಡು ಇಷ್ಟೆಲ್ಲ ಮಾಡ್ತಿರಲ್ಲ. ಆಗಿದೆ, ಒಂದಷ್ಟು ಜನ ಒಳಗೋಗಿದ್ದಾರೆ, ಇನ್ನಷ್ಟು ಜನ ನಾಳೆ ಮಧ್ಯಾಹ್ನ ಇಲ್ಲ ಹೆಸರು ಹೇಳ್ಬೋದು ಯಾರು ಅಂತಲೂ. ಅದು ಹೇಳಿದ್ರೆ ನಾಳೆ ಅಲರ್ಟ್ ಆಗ್ಬಿಡ್ತಾರೆ ಅವರು. ಸೊ ಅದಕ್ಕೆ ಅವರು ರೀಸನ್ ಇಷ್ಟೇ, ಅಂದ್ರೆ ಅವರು ಯಾರು ಮಾಡಿದ್ರು ವಿಡಿಯೋ ಫುಟೇಜಸ್ ಎಲ್ಲ ಹೋಟೆಲ್ ತಗೊಂಡಿದ್ದಾರೆ. ಅದು ಏನಾಗುತ್ತೆ ಅಂದ್ರೆ ಸರ್, ಹೋಟ್ಲ್ ಹೆಸರು ಹೇಳ್ಬೋದು, ಒಂದು ಪ್ರತಿಷ್ಠಿತ ಹೋಟ್ಲ್, ಎಲ್ಲೋ 4 ಜನ ಯಾರೋ ಕಾರ್ಮಿಕರು ಎಲ್ಲಿಂದ ಊಟ ಮಾಡಕ್ ಬಂದಿರ್ತಾರೆ. ನಾನು ಯಾವಾಗಲೂ ಹೇಳೋದೇನಂದ್ರೆ ಬೇಡ ಅಂತ ಸುಮ್ಮನೆ ಇರ್ತಾನೆ ಇಲ್ಲ ಸರ್. ಇದು 2ನೇ ಸಲ, 1ನೇ ಸಲ ಹಲ್ಲೆ ಆಗಿರೋ ವಿಡಿಯೋ ಇದೆ ಸರ್. ನಾನೇನ್ ಹೇಳ್ತೀನಿ ಗೊತ್ತಾ, ಅದು ನಾಗರಬಾವಿಲ್ ನಡೀತು ಒಂದು ಗಲಾಟೆ, ಅದು ಮಾಡ್ತೀಯ ಇದು ಮಾಡ್ತೀಯ ನಮ್ಗೆ ಬಿಡಲ್ಲ ಅಂತ. ಅವ್ರು ಏನ್ ಮಾಡ್ರೆ ಆ ವಿಡಿಯೋ ಇದೆ, ಅದನ್ನ ಅವ್ರು ನೋಡಿದ್ದಾರೆ. ಪ್ರಥಮ ಅವಾಗ ಯಾಕೆ ಸುಮ್ಮನಿದ್ರಿ ಅಂದ್ರು. ಅವಾಗ ಸುಮ್ಮನಿದ್ದ ಉದ್ದೇಶ ಏನಂದ್ರೆ ನಮ್ಗೆ ಯಾರ ಮೇಲೂ ಬೇಸರ ಇಲ್ಲ, ಇವ್ರು ಒಂದಿನಕ್ಕೆ ಸುಮ್ಮನಿರ್ತಾರೆ ಅಂತ. ದಿನಕ್ಕೆ ಒಂದು 10,000 ಜನ ಇನ್ಬಾಕ್ಸ್ ಮಾಡ್ತಾನೆ ಇದ್ರು. ಸೊ ಜಾಸ್ತಿ ಆಗ್ತಾ ಇತ್ತು. ಒಂದಷ್ಟು ಜನ ಒಳಗೋಗ್ಲಿ ಬಿಡಿ, ಅವರು ಕೂಡ ಅಲ್ಲೇ ಕೂತ್ಕೊಂಡ್ಬೇಕಾರೆ ಕೂಗ್ಲಿ, ಏನ್ ಬೇಕಾದ್ರೆ ಕೂಗ್ಲಿ, ಸ್ಟೇಷನ್ ಏನಾರು ಕೂಗ್ಲಿ, ಜೈಲೊಳಗೆ. ನನ್ನ ಅವೆಲ್ಲ ಸರ್ ನೇರವಾಗಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ ಸರ್. ನಾನು ಯಾರು ಬಲವಂತ ಮಾಡಬಾರ್ದು. ನಾನು ಕೆಲವೊಂದು ಹೆಸರು ಹೇಳಬಹುದು, ಯಾವುದೋ ಹೆಸರು ಯಾಕೆ ಹೇಳ್ತಾ ಇಲ್ಲ, ಏನೂ ಹೇಳ್ತಾ ಇಲ್ಲ ಅಂದ್ರೆ ರೀಸನ್ ಇಷ್ಟೇ. ACP ಮ್ಯಾಮ್ ಅಂಡ್ DCP ಸರ್, ಇದು ಸೆನ್ ಅಂತ ಒಂದು ಸ್ಪೆಷಲ್ ವಿಂಗ್ ಇದೆ, ಅವರೇ ಖುದ್ದು ಕರೆಸ್ಕೊಂಡು DCP ಸರ್ ಈಗೇನು ದರ್ಶನ್ ಸರ್ನ ಕೇಸಲ್ಲಿ ಅರೆಸ್ಟ್ ಆಗಿತ್ತು ಗೊತ್ತಾ ಮಾಡೋದ್ರಲ್ಲ, ಆ DCP ಸರ್ ಖುದ್ದು ಕರೆಸ್ಕೊಂಡಿದ್ದು, ಅವರೇ ಕರೆಸ್ಕೊಂಡಿದ್ದು. ಪ್ರಥಮ್ ಇದೆಲ್ಲ ನಮ್ ಗಮನಕ್ಕೆ ಬಂದಿದೆ, ಬಹಳ ಬೇಜಾರಾಗಿದೆಯಪ್ಪ ಅಂತ ನಾನು ಕೇಳ್ದ ಇಟ್ಕೆ ಅವ್ರಿಗೆ 2 ಫೋನ್ ಕೊಟ್ಟೆ, ತಗೊಳ್ಳಿ ಸರ್ ಅದೇನಿದೆ ನೋಡಿ ಅಂದಾಗ ಅವರೆಲ್ಲ ಚೆಕ್ ಮಾಡಿ ಅದಕ್ಕೆ ಏನೇನ್ ಬೇಕು ಎಲ್ಲ ಸೋರ್ಸಸ್ ಅಲ್ಲಿ ಯಾರ್ಯಾರು ಕಳಿಸಿದಾರೆ ಎಲ್ಲ ದಾಖಲೆಗಳು ತಗೊಂಡಿದ್ದಾರೆ. ಸೊ ಅವ್ರೇನ್ ಮಾಡ್ರು, ಯಾವುದೇ ಕಾರಣಕ್ಕೂ ಬಿಡೋ ಪ್ರಮೇಯನೇ ಇಲ್ಲ ಅಂದ್ರು. ಈಗ ಅದು ಬಹುಶಃ ಒಂದಷ್ಟು ಜನ ಒಳಗೋಗ್ತಾ ಇದ್ದಾರೆ. ನಾನು ಹೇಳ್ತೀನಿ, ಹೌದು ಸರ್, ಹೌದು. ನೀವೆಲ್ಲ ಅವ್ರು ಪೋಸ್ಟ್ ಮಾಡಿದಕ್ಕಲ್ಲ ಸರ್, ಪೋಸ್ಟ್ ಮಾಡಿದ ಮೇಲೆ ನೀವು ನ್ಯೂಸ್ ಮಾಡಿದ್ರಿ ಸರ್. ನೀವು ನ್ಯೂಸ್ ಮಾಡಿದ್ಮೇಲೆ ಅದು ಕಾವು ಎದ್ಕತ್ತೆ ಸರ್, ಮಳೆನೂ ಕಾವು ಏರುತ್ತೆ ಸರ್. ಸರ್ ನಾನು ಹಾಕಿದ್ದೇನಂದ್ರೆ ನನ್ನ ಜೊತೆ ಬಂದಿದ್ದವ್ರ ಹೆಸರು ಹೇಳಕ್ಕಾಗಲ್ಲ, ಯಾಕಂದ್ರೆ ಅವರು ಕನ್ನಡದ ಪ್ರತಿಷ್ಠಿತ ಸಿನಿಮಾ ಸಾಲಿನಲ್ಲಿರೋರೆ, ದೊಡ್ಡವರು. ಅಂದ್ರೆ ಅವ್ರಿಗೊಂದು 45-50 ದಾಟಿರೋರು, 40 ದಾಟಿರೋ ಅಂತ ಹಿರಿಯರೇ, ಸಿನಿಮಾ ಕ್ಷೇತ್ರ ದಿಗ್ಗಜರು. ಅವರು ಊಟಕ್ಕೆ ಕರ್ಕೊಂಡೋದ್ರು. ನಾನು ಮನೆ ಊಟ ಬಿಟ್ಟು ಎಲ್ಲೂ ಮಾಡಲ್ಲ ಸರ್, ನಂಗೆ ಆ ಥರ ಅಭ್ಯಾಸ ಇಲ್ಲ, ಈ ಪಾರ್ಟೀಸ್ ಎಲ್ಲ ಬರಲ್ಲ. ಊಟ ಮಾಡಕ್ಕೇನು ಕೂತ್ಕೊಂಡ ಪ್ರತಿಷ್ಠಿತ ಹೋಟ್ಲು, ಅಲ್ಲಿ ಅಂಕುಗೆ ಒಂದಷ್ಟು ರೌಡಿಸಮ್ ಗಲಾಟೆ ಎಲ್ಲ ಮಾಡಿದ್ರು. ಅದಾದ್ಮೇಲೆ ಕೈ ಯಾವಾಗ ಮೂವ್ ಮಾಡಿದ್ರು ಅದಷ್ಟು ಕ್ಯಾಮ್ರಾ ಕ್ಯಾಪ್ಚರ್ ಆಗಿದೆ. ಅದಕ್ಕೆ ಏನ್ ಮಾಡ್ತೀರಾ ಪ್ರಥಮ್ ಅಂದ್ರು. ಸರ್ ನೀವೇನ್ ಹೇಳ್ತೀರಾ ಹೇಳಿ ಅಂದಾಗ, ಪ್ರಥಮ್ ಇದು ನಮಗೋಸ್ಕರ ಒಂದು ರಿಕ್ವೆಸ್ಟ್ ಸರ್, ದಯವಿಟ್ಟು ಇದನ್ನ ನೀವು ಹೋಟೆಲ್ ಹೆಸರು ಹೇಳದೇ ಇರ್ಬೋದಾ ಅಂದ್ರು. ನನ್ಗೇನಿಲ್ಲ ಸರ್, ನಾನೇನು ಹೇಳಿಲ್ಲ. ಸೊ ಅವರು ವಿಡಿಯೋ ಮತ್ತೆ ಯಾರು ಬಂದು ಗಲಾಟೆ ಮಾಡಿದಾರೋ ಅದಷ್ಟು ತಗೊಂಡಿದ್ದಾರೆ. ಬಹುಶಃ ಈಗ ಇನ್ನು ಸ್ವಲ್ಪ ಹೊತ್ತು ತಗೊಂಡು ಬಹುಶಃ ಎಲ್ಲ ಆಗೋಗಿದೆ, ಎಲ್ಲವೂ ಆಗಿದೆ. ಇದು 3ನೇ ಸಲ ಆಗಿರೋದು, 3ನೇ ಸಲ FIR. ಸೈಬರ್ ಕ್ರೈಮ್ ಇಷ್ಟೇ, ಲಾಸ್ಟ್ ಸಲ ಆಗಿತ್ತಲ್ಲ ಅಲ್ಲಿ, ಅದು ಸೋಷಿಯಲ್ ಮೀಡಿಯಾ ಪ್ರತಿದಿನ ಬರ್ತಾನೆ ಇದೆ ಸರ್. ಈಗ ಏನ್ ಗೊತ್ತಾ, ನಿಮ್ಗೆ ನೇರವಾಗಿ ಹೇಳ್ತೀನಿ ಕೇಳಿ, ಅಲ್ಲಿ ಒಂದೊಂದು ಸ್ಪಷ್ಟವಾಗಿ ಹೇಳ್ತೀನಿ ಕೇಳಿ. ಎಷ್ಟೋ ಜನ ಅರ್ಥನೇ ಮಾಡ್ಕೊಳ್ಳ.